ನಮಸ್ತೆ ಸ್ನೇಹಿತರೆ. ನಾನು ಈ ದಿನ ನನಗೆ ಈ ತುಟಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ, ಊದ್ಕೊಂಡಿದ್ದೆ, ಮಾತಾಡೋಕ್ಕಾಗ್ತಿಲ್ಲ. ತುಟಿ ಒಳಗಡೆ ಎಲ್ಲ ಗಾಯ ಆಗಿದೆ, ಅಲರ್ಜಿ ಆಗಿದೆ. ಏನಕ್ಕೆ ಈ ಥರ ಅಲರ್ಜಿ ಆಯಿತು, ಯಾಕೆ ಅಲರ್ಜಿ ಆಯಿತು, ನಾನು ಮಾಡಿದಂಥ ತಪ್ಪೇನು, ನಾನು ಮಾಡಿದಂಥ ತಪ್ಪನ್ನೇ ನೀವು ಮಾಡಬೇಡಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ದೃಶ್ಯ ಮಾಡುತ್ತಿದ್ದೇನೆ. ನಾನಿರೋ ಅಂಥದ್ದು ಒಂದು ಹೋಬಳಿ ಹಳ್ಳಿ, ಆದರೆ ಇಲ್ಲಿಯವರೆಲ್ಲರೂ ಇದನ್ನು ಈ ಊರನ್ನ ಸಿಟಿ ಅಂತಾರೆ. ಹಾಗಾಗಿ ನನಗೆ ಇದು ನಾನು ಜಿಲ್ಲೆಗಳಲ್ಲೇ ಇದ್ದು ರೂಢಿಯಾಗಿರೋದ್ರಿಂದ ನನಗೆ ಇದನ್ನು ಸಿಟಿ ಅನ್ನಬೇಕು ಅಥವಾ ಹಳ್ಳಿ ಅನ್ನಬೇಕು ಅಂತ ಗೊತ್ತಿಲ್ಲ. ನನ್ನ ಮಟ್ಟಿಗೆ ಮಾತ್ರ ಇದು ಹಳ್ಳಿ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಿಯವರು ಮಾತ್ರ ಇದನ್ನು ಸಿಟಿ ಅಂತಾರೆ. ಕೆಲವ್ರನ್ನ ಕೇಳ್ತೀನಿ, ಹಾಗಾದ್ರೆ ನೀವು ಇದು ಸಿಟಿ ಅಂತಿರಲ್ಲ, ಹಳ್ಳಿ ಅಂದರೆ ಹೇಗಿರುತ್ತೆ ಅಂತ. ಅಲ್ಲಿ ಏನೂ ಸಿಗಲ್ಲ, ಒಂದು ಅಂಗಡಿನೂ ಇರಲ್ಲ, ಅಂಥದ್ದು ಹಳ್ಳಿ ಅಂತ ಹೇಳ್ತಾರೆ. ನಾನಿಲ್ಲಿ ಒಂದು ಹೋಬಳಿಲಿ ಇದ್ದೀನಿ. ಇಲ್ಲಿ ನಾನು ಬಂದು ಈ ಊರಿಗೆ ಬಂದು ನಿಮಗೆಲ್ಲರಿಗೂ ಗೊತ್ತು, ನಾನು ಈ ಊರಿಗೆ ಬಂದು 3 ವರ್ಷ ಆಯಿತು. 3 ವರ್ಷ ಆದಮೇಲೆ ನಮ್ಮೂರು ಹಾಸನಲ್ಲಿ ಸತತ ಮಳೆ. ಆ ಮಳೆಯಿಂದ ಬರೀ ಶೀತನೇ ಆಗುತ್ತೆ. ನನಗಂತೂ ಅಲ್ಲಿ ಹಾಸನಲ್ಲಿ ವೆದರು ಹೊರ್ಗೆ ಬರೋಕ್ಕೆ ಆಗಲ್ಲ, ಅಷ್ಟು ಮಳೆ ಹಂಗೆ ಸುರಿತಾ ಇರುತ್ತೆ. ಆದರೆ ಇಲ್ಲಿ ಮಳೆ ಇಲ್ಲ, ಮಳೆ ಹೂಯಿದ್ರೂ ನಾವು ಹೊರ್ಗೋದ್ರೂ ನಮಗೇನು ಆಗಲ್ಲ. ಉಷ್ಣಾಂಶನೂ ಅದೇ ಥರ ವಾತಾವರಣದಲ್ಲಿ ಇರುತ್ತೆ. ಹಾಗಾಗಿ ನನಗೆ ಈ ಊರು ಇಷ್ಟ ಆಯಿತು. ಇಷ್ಟ ಆದಮೇಲೆ ಇಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಇಲ್ಲೊಂದು ಮನೆ ತಗೊಂಡ್ವಿ. ಮನೆ ತಗೊಂಡು ಆ ಮನೇಲೇ ವಾಸ ಇದ್ದೀವಿ. ಅದಾದಮೇಲೆ ಈಗ ಇನ್ನೊಂದು ಅಲ್ಲೇ ಏನಾದರೂ ಒಂದು ಜಮೀನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಜಮೀನು ಮಾಡೋದಕ್ಕೆ ಕೈ ಹುಡ್ಕೊಂಡು ನಮಗೆ ಇನ್ನೂ ಕೈ ಬಂದಿಲ್ಲ. ಇನ್ನು ಸಂದರ್ಭ ಕೂಡ ಬಂದಿಲ್ಲ ಜಮೀನು ಮಾಡೋದಕ್ಕೆ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಟ್ರಬಲ್ ಆಗಿ ಹುಷಾರಿಲ್ದಂಗೆ ಆಯಿತು. ಹುಷಾರಿಲ್ದಲ್ಲಿ ಆದಾಗ ಇಲ್ಲಿ ಆಸ್ಪತ್ರೆಗಳು, ನನಗೆ ಪ್ರೈವೇಟ್ ಶಾಪ್ಗಳು ಇದ್ದಾವೆ ಅಂತ ಎಲ್ಲ ಹೇಳ್ತಾರೆ. ಆದರೆ ನನಗೆ ತಿಳಿದಂಗೆ ನನಗೆ ಇಲ್ಲಿ ಪ್ರೈವೇಟ್ ಆಸ್ಪತ್ರೆಗಳು ನಂಗೆ ಅಷ್ಟು ಗೊತ್ತಿಲ್ಲ. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದು. ಏಕೆ ಅಂದರೆ ನಾವು ಫಸ್ಟ್ ಈ ಊರಿಗೆ ನಾವು ಕಾಲಿಟ್ಟಾಗ ನಮ್ಮ ಮನೆ ಮಾಡಿದ್ದೆ ಗೌರ್ಮೆಂಟ್ ಆಸ್ಪತ್ರೆ ಎದುರುಗಡೆ ಇರೋವಂಥ ಒಂದು ಮನೇಲೇ ಮಾಡಿದ್ದು. ನಮ್ಮ ಮನೆ ಅಪ್ಸ್ಟೇರಲ್ಲಿ ನಿಂತ್ಕೊಂಡ್ರೆ ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ನಾವು ನೋಡ್ಬೋದಾಗಿತ್ತು. ಹಾಗಾಗಿ ನಮಗೆ ಗೌರ್ಮೆಂಟ್ ಆಸ್ಪತ್ರೆ, ಅಲ್ಲಿ ಇರೋವಂಥ ಡಾಕ್ಟರು, ಸಿಸ್ಟ್ರು ಎಲ್ಲರೂ ಪರಿಚಯ ಆಗಿರೋದ್ರಿಂದ ನಾವು ಅಲ್ಲಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀವಿ. ಅದು ಸಂಜೆ ಸಮಯ, ಸುಮಾರು ಸಂಜೆ ಹೊತ್ತೇ ನಾವು ಜಾಸ್ತಿ ಹೋಗೋದು. ಇಲ್ಲ ಬೆಳಗ್ಗೆ ಹೊತ್ತು ಹೋಗಲೇಬೇಕು ಅನ್ನೋ ಅನಿವಾರ್ಯ ಬಂದಾಗ 11-12 ಗಂಟೆ ಮೇಲೆ ಹೋಗ್ತೀವಿ. ಏಕೆಂದರೆ ಅವಾಗ ಜನಗಳೆಲ್ಲ ಅಲ್ಲಿ ಕಡಿಮೆ ಇರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಹೋಗ್ತೀನಿ. ನನಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಆಗಿತ್ತು. ಆದಾಗ ಒಂದು ವಾಂತಿ ಭೇದಿ ಆದಾಗ ನಾನು ಅಲ್ಲಿಗೆ ಹೋದಾಗ ಡಾಕ್ಟ್ರ್ ಇರಲಿಲ್ಲ, ಸಿಸ್ಟರು ಕೇಳಿದ್ರು. ಸಿಸ್ಟರ್ ನನಗೆ ಹೇಳಿದೆ, ನನಗೆ ಗ್ಯಾಸ್ಟ್ರಿಕ್ ಟ್ರಬಲ್ಗೆ ಇರುವಂಥ ಮಾತ್ರೆಗಳಲ್ಲಿ ನನಗೆ ಕೆಲವೊಂದು ಅಲರ್ಜಿ ಇದೆ, ಹಾಗಾಗಿ ನನಗೆ ನೋಡಿಕೊಡಿ ಅಂತಲೇ ನಾನು ಅವ್ರನ್ನ ಕೇಳಿದೆ. ಆವಾಗ ಸಿಸ್ಟರ್ ಇದ್ದರು, ಆಯಿತು ಅಂದ್ಬಿಟ್ಟು ನನಗೆ ಬರೆದು ಇದನ್ನು ಕೊಟ್ಟರು. ನಾನು ಈ ಕೊಟ್ಟಂಥ ಈ ಮಾತ್ರೆಗಳನ್ನ ನಾನೇನು ಮಾಡ್ಬೋದಾಗಿತ್ತು, ಆವಾಗಲೇ ತಗೋಬೋದಾಗಿತ್ತು ಆ ಆಸ್ಪತ್ರೆಯಿಂದನೇ ಬರ್ತಾ. ನಾನೇನು ಮಾಡಿದೆ, ನೆಗ್ಲೆಕ್ಟ್ ಮಾಡಿದೆ. ನನ್ನ ಉದಾಸೀನದಿಂದ ನಾನು ಅದನ್ನು ತಗೊಂಡ್ಲಿಲ್ಲ. ಮತ್ತು ಇನ್ನೊಂದು ಏನು ಅಂದರೆ, ನಾನು ತಗೊಂಡ್ರೆ ಆಗ ನನ್ನ ಹಣ ಖರ್ಚಾಗುತ್ತೆ, ನಮ್ಮ ಯಜಮಾನ್ರೆ ಕೈಲಿ ತರಿಸೋಣ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಮನೆಗೆ ಹೋಗಿ ಎಲ್ಲರಿಗೂ ಊಟ ಎಲ್ಲ ಇಕ್ತೆ. ನಾನು ಊಟ ಮಾಡಿದೆ. ಮನೆಯಲ್ಲಿ ಮಲಿಕೊಂಡ್ಮೇಲೆ ನನಗೆ ವಾಂತಿ ಭೇದಿ ಹೆಚ್ಚಾದಾಗ ನಮ್ಮ ಯಜಮಾನ್ರನ್ನ ಈ ಸ್ಲಿಪ್ಪು ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ಕಳಿಸಿ ಹಿಂಗೆ ಒಂದು ಮೆಡಿಕಲ್ ಸ್ಟೋರು ದಿನದ 24 ಗಂಟೆನೂ ಅಲ್ಲಿ ತೆರೆದಿರುತ್ತಂತೆ ಈ ನೊಣವಿನಕೆರೆಯಲ್ಲಿ. ಅದೊಂದು ಮೆಡಿಕಲ್ ಸ್ಟೋರು. ಹಾಗಾಗಿ ಅಲ್ಲಿ ಹೋಗಿ ತಾವನಿ ಅಂತ ಹೋಗಿ ಕಳಿಸ್ದಾಗ ಮಧ್ಯರಾತ್ರಿ 12 ಗಂಟೆ ಸಮಯ ಹೋದ್ರು ನಮ್ಮ ಮನೆಯವರು. ಇದನ್ನ ಕೊಡೋಣ ಅಂತ. ನಮ್ಮ ಮನೆಯವರು ಯಾರನ್ನೇ ಒಂದು ಮಾತಾಡಿಸ್ಬೇಕಾದ್ರು ಅಣ್ಣ ಅಕ್ಕ ಅಂತಲೇ ಮಾತಾಡ್ಸೋದು. ಅವರು ಮಾತಾಡ್ಸೋ ನೀತಿ ನನಗೂ ಬಂದುಬಿಟ್ಟಿದೆ. ನಾನು ಅಷ್ಟೇ ಈಗ ಅಕ್ಕ ಅಣ್ಣ ಅಂತಲೇ ಮಾತಾಡ್ಸೋದು. ನಾನು ಅಂತಲ್ಲ, ನನ್ನ ಮಕ್ಕಳು ಸಮೇತವಾಗಿ ಅಕ್ಕ ಅಣ್ಣ ಅಂತಲೇ ಮಾತಾಡ್ಸೋದು. ಕೊಡೋಣ ಅಂತ ಕೇಳಿದ್ದಾರೆ ಅವರು. ಸರ್ ಇದು ಆಯಿತು ಅಂತ ಅವ್ರು ಸುಮ್ಮನೆ ಈ ಚೀಟಿಲಿ ಇರೋದನ್ನ ಕೊಟ್ಟಿದ್ರೆ ಮಾತ್ರ ಆಗ್ತಿತ್ತು. ಅವ್ರೇನು ಮಾಡಿದ್ರು, ಇದನ್ನು ಯಾರು ಕೊಟ್ಟಿದ್ದು ಅಂತ ಏನೋ ಕೇಳಿದ್ದಾರೆ, ಅಥವಾ ಇನ್ನೇನು ಮಾತುಕತೆ ಆಯಿತೋ ಗೊತ್ತಿಲ್ಲ. ಸಿಸ್ಟರ್ ಕೊಟ್ಟಿದ್ದಾರೆ ಅಂತ ನಮ್ಮ ಮನೆಯವರು ಹೇಳಿದ್ದಾರೆ. ಸಿಸ್ಟರ್ ಕೊಟ್ಟಿರೋದು, ಅದಕ್ಕೆ ಅವರು ಪವರ್ಫುಲ್ ಮಾತ್ರೆ ಕೊಟ್ಟಿಲ್ಲ, ತಡೀರಿ ನಾನು ನಿಮಗೆ ಬೇರೆ ಮಾತ್ರೆ ಕೊಡ್ತೀನಿ, ಪವರ್ಫುಲ್ ಮಾತ್ರೆ ಕೊಡ್ತೀನಿ ಅಂದ್ಬಿಟ್ಟು ಇವೆರಡು ಮಾತ್ರೆ ಕೊಟ್ಟರು.
ಇವೆರಡು ಮಾತ್ರೆ ಜೊತೆಗೆ ಇಲ್ಲಿ ಸ್ಲಿಪ್ಪಲ್ಲಿ ನಾನು ಆ ತಕ್ಷಣವೇ ನಾನು ಇದನ್ನ ವಾಪಸ್ ಕೊಟ್ಟೆ. ಈ ಸ್ಲಿಪ್ಪಲ್ಲಿರೋ 2 ಮಾತ್ರೆಗಳನ್ನ ಒಟ್ಟು 4 ಮಾತ್ರೆಗಳನ್ನ ಕೊಟ್ಟರು. 4 ಮಾತ್ರೆ ಕೊಟ್ಬಿಟ್ಟು ಹೋಗಿ ಕೊಟ್ಟು ಕಳಿಸಿದ್ರು. ಇದು ಬೇಡ, ಈ ಸ್ಲಿಪ್ಪಲ್ಲಿರೋದು ಬೇಡ ಮಾತ್ರೆಗಳು, ಇದು ಇದು ಸಿಸ್ಟರೆಲ್ಲ ಬರ್ಕೊಟ್ಟಿರೋದು, ಹಾಗಾಗಿ ಇದು ಬೇಡ, ನಾನು ನಿಮಗೆ ಬೇರೆ ಮಾತ್ರೆ ಬರ್ಕೊಡ್ತೀನಿ, ತಕ್ಷಣ ಎಲ್ಲ ಕ್ಯೂರ್ ಆಗುತ್ತೆ, ನಿಂತೋಗುತ್ತೆ, ತಗೊಳ್ಳಿ ಅಂತ. ಆ ಮೆಡಿಕಲ್ ಸ್ಟೋರು ಇದೊಂದು ಅಂತಲ್ಲ, ನಮ್ಗೆ ಏನೇ ಒಂದು ಸಂದರ್ಭದಲ್ಲಿ ಆ ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಟ್ಟು ನಾವು ಏನಾದರೂ ಕೇಳಿದ್ರೆ ಅದಕ್ಕೆ ಇನ್ನೊಂದು ಮಾತ್ರೆ ಸೇರಿಸ್ಕೊಡ್ತಾರೆ. ಈಗ ಒಂದು ಅಕ್ಷಿ ಅಂದಾಗ ನಮ್ಗೆ ಏನೋ ಒಂದು ಶೀತ ಆಗುತ್ತೆ, ಏನೋ ಒಂದು ಸಿಂಟಮ್ಸ್ ಗೊತ್ತಾದಾಗ ಯಾವುದೋ ಒಂದು ಮಾತ್ರೆ ಸಿಟ್ರಸೈನ್ ಅನ್ನೋ ಒಂದು ಮಾತ್ರೆ ತಗೋತೀನಿ ನಾನು. ಆವಾಗ ಅದನ್ನೇನಾದರೂ ಹೋಗಿ ಕೇಳಿದ್ರೆ ಅವರ ಅದ್ರ ಜೊತೆಗೆ ಇನ್ನೂ ಏನೇನೋ ಒಂದು 2-3 ಮಾತ್ರೆ ಸೇರಿಸಿ ಕೊಡ್ತಾರೆ. ಇದು ಬೇಡ ಅಂದರೆ ಅವರ ಅಂಗಡಿಯವ್ರದ್ದು ಅದೊಂದು ಹ್ಯಾಬಿಟ್ ಅವ್ರದ್ದು. ಇದೊಂದು ಅಂತಲ್ಲ, ಸುಮಾರು ಎಲ್ಲ ಮೆಡಿಕಲ್ ಸ್ಟೋರವರು ಇದನ್ನೇ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಅವ್ರ ಅಂಗಡಿಯಲ್ಲಿ ಅವ್ರದ್ದು ವ್ಯಾಪಾರ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತಾರೆ. ಹಾಗಂತ ಎಲ್ಲ ಮೆಡಿಕಲ್ ಸ್ಟೋರ್ನವ್ರನ್ನೂ ನಾನು ದೂರ್ತಾ ಇಲ್ಲ, ಎಲ್ಲ ಮೆಡಿಕಲ್ ಅಂಗಡಿ ಇಟ್ಟಿರೋರ್ನೂ ನಾನು ದೂರ್ತಿಲ್ಲ. ಕೆಲವರು ಈ ಥರ ಮಾಡ್ತಾರೆ, ಸೇರಿಸ್ಕೊಡ್ತಾರೆ. ಅವರು ಹಿಂಗೆ ಸೇರಿಸ್ಕೊಟ್ರು. ನಾನು ಏನು ಅಂತ ನಾನು ನೋಡಲಿಲ್ಲ. ನಾನು ತಗೊಂಡು ಮಲಿಕೊಂಡೆ. ನಾನು ಮಲಿಕೊಳ್ಳೋ ಅಷ್ಟೊತ್ತಿಗೆ 1 ಗಂಟೆ 2 ಗಂಟೆ ಆಗಿತ್ತು. ನಾನು ಮಾತ್ರೆ ಎಲ್ಲ ತಗೊಂಡು ಎಲ್ಲ ಮಲಿಕೊಳ್ಳೋ ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದು ನೋಡಿದ್ರೆ ನನ್ನ ತಟ್ಟಿ ಇಷ್ಟೇ ಅಲ್ಲ, ಇನ್ನೂ ಇಷ್ಟು ದಪ್ಪ ಆಗಿತ್ತು, ಕಪ್ಪಾಗಿತ್ತು. ಇಲ್ಲೆಲ್ಲ ಒಳಗಡೆ ಇಲ್ಲೆಲ್ಲ ಗುಳ್ಳೆ ಆಗಿಬಿಟ್ಟಿದೆ, ಇನ್ನೂ ಫುಲ್ಲು ಕಪ್ಪಾಗ್ಬಿಟ್ಟಿತ್ತು. ಈಗ ಹುಷಾರಾಗಿದೆ. 2-3 ದಿನ ಆಯಿತು. ಮೊದಲು ನಂಗೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಹಿಂಗಂತಿದ್ದೆ, ಬಾಯಿ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಆಗಿತ್ತು. ಈಗ ಒಂಚೂರು ಮಾತಾಡ್ತಾ ಇದ್ದೀನಿ, ಮಾತುಕತೆ ಎಲ್ಲ ಮಾತಾಡ್ತಾ ಇದ್ದೀನಿ. ಇದರಿಂದ ನಿಮ್ಮಲ್ಲಿ ನಾನು ಕೇಳೋದೇನು ಅಂದರೆ, ನೀವು ದಯವಿಟ್ಟು ಯಾರೇ ಆಗಲಿ ಡಾಕ್ಟರ್ಸ್ದು ಸ್ಲಿಪ್ ಇಲ್ದಲೆ ಡಾಕ್ಟರ್ದು ದಯವಿಟ್ಟು ನೀವು ಮಾತ್ರೆ ತಗೊಳಕ್ಕೆ ಹೋಗಬೇಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಮೆಡಿಕಲ್ ಸ್ಟೋರ್ ಅವ್ರಿಗೆ ಹೇಳ್ತಿದ್ದೀನಿ, ಅವ್ರು ಯಾವ ಮಾತ್ರೆ ಕೇಳ್ಕೊಂಡು ಬರ್ತಾರೋ ದಯವಿಟ್ಟು ಅದೇ ಮಾತ್ರೆ ಕೊಡಿ. ಅದನ್ನು ಬಿಟ್ಬಿಟ್ಟು ಎಕ್ಸ್ಟ್ರಾ ಮಾತ್ರೆ ಕೊಡೋಕೆ ಹೋಗಬೇಡಿ. ಅಲ್ಲಿ ಏನು ಮಾತ್ರೆ ಅವ್ರು ಕೇಳ್ಕೊಂಬರ್ತಾರೆ ಅದನ್ನು ಮಾತ್ರ ಕೊಡಿ, ಅದನ್ನು ಬಿಟ್ಬಿಟ್ಟು ಎಕ್ಸ್ಟ್ರಾ ಮಾತ್ರೆ ಕೊಡಬೇಡಿ. ಆಮೇಲೆ ಮೆಡಿಕಲ್ ಸ್ಟೋರಿಗೆ ನಾನು ಇವೆರಡು ಮಾತ್ರೆನ ಅದೇ ತಕ್ಷಣ ಬೆಳಗ್ಗೆನೇ ನಾನು ವಾಪಸ್ ಕೊಟ್ಬಿಟ್ಟೆ. ಇಲ್ಲ, ಇದು ನಿಮ್ಮ ಅಂಗಡಿಲಿ ಹಿಂಗೆ ರಾತ್ರಿ ಬಂದು ತೊಗೊಂಡೋಗಿದ್ದು ಮಿಡ್ನೈಟಲ್ಲಿ, ನನಗೆ ಈಗ ಬೇಡ ಇದು ಅಂತ ನಮಗೆ ತೊಗೊಂಡ್ರು. ಅವರು ಮೆಡಿಕಲ್ ಸ್ಟೋರ್ ಅವ್ರದ್ದು ನಾವು ಈ ಥರ ನಾವು ಎಕ್ಸ್ಟ್ರಾ ಬೇರೆ ಮಾತ್ರೆ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳಲ್ಲ. ಅವರೇನಂತಾರೆ, ನಮಗೆ ಈ ಥರ ಅಲರ್ಜಿ ಇತ್ತು ಅಂತ ನೀವು ಹೇಳಬೇಕಾಗಿತ್ತು, ನೀವು ಹೇಳ್ದಲೇ ಇರೋದು ಅದು ನಿಮ್ಮದೇ ತಪ್ಪು ಅಂತ ಹೇಳ್ತಾರೆ. ನಾವು ಹಾಗಾಗಿ ಅವ್ರ ಜೊತೆನೂ ಮಾತಾಡೋಕ್ಕಾಗಲ್ಲ, ಏಕೆಂದರೆ ಅವರು ನಮಗೆ ಒಂದಲ್ಲ ಒಂದು ಸಂದರ್ಭಕ್ಕೆ ಅವರು ನಮಗೆ ಬೇಕಾಗ್ಬೋದು. ನಾನು ಯಾರ ಜೊತೆನೂ ನಾನು ನಿಷ್ಠುರ ಕಟ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ನನಗೆ ಮಿತಿ ಮೀರಿ ಸಿಟ್ಟು ಬರೆಸ್ದಾಗ ಮಾತ್ರ ನಾನು ಅವ್ರ ವಿರುದ್ಧವಾಗಿ ನಾನು ಮಾತಾಡ್ತೀನಿ ವಿನಃ ಯಾವುದೇ ಸಂದರ್ಭದಲ್ಲಿ ನಾನು ಯಾರ ಜೊತೆನೂ ವಿರುದ್ಧವಾಗಿ ಮಾತಾಡೋಕ್ಕೆ ಹೋಗಲ್ಲ. ಹಾಗಾಗಿ ಅವ್ರು ತಪ್ಪು ಅಂತಲೂ ನಾನು ಇಲ್ಲಿ ಹೇಳಲ್ಲ. ಅವರು ಇನ್ನೊಂದು ಸಲ ಯಾವುದಕ್ಕೆ ಆಗಲಿ, ಯಾರೇ ಆಗಲಿ, ಯಾವ ಮೆಡಿಕಲ್ ಸ್ಟೋರರೇ ಆಗಲಿ, ಯಾವ ಮಾತ್ರೆ ಕೇಳ್ಕೊಂಬರ್ತಾರೆ ಆ ಮಾತ್ರೆ ಕೊಡಿ. ಅದನ್ನು ಬಿಟ್ಬಿಟ್ಟು ಎಕ್ಸ್ಟ್ರಾ ಮಾತ್ರೆಗಳನ್ನ ನೀವು ಕೊಡೋಕ್ಕೆ ಹೋಗಬೇಡಿ. ಮೆಡಿಕಲ್ ಸ್ಟೋರ್ವರೆಗೂ ನಾನು ಇದನ್ನು ಹೇಳ್ತಾಯಿದ್ದೀನಿ. ಮತ್ತು ನಮ್ಮಂಥವ್ರಿಗೆ ನಾನು ಹೇಳ್ತಿದ್ದೀನಿ, ನೀವೇ ಸೆಲ್ಫ್ ಮೆಡಿಸನ್ ಮಾಡ್ಕೊಳ್ಳೋದಕ್ಕೆ ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಡಿ. ಡಾಕ್ಟ್ರ್ ಹತ್ರ ಹೋಗಿ ವಿಚಾರಣೆ ಮಾಡಿ ಅಲ್ಲಿ ಅವ್ರ ಹತ್ರ ಒಂದು ಚೀಟಿ ತಗೊಬಂದು ಮಾತ್ರೆ ತಗೊಳ್ಳಿ. ನಿಮಗೇನಾದರೂ ಈ ಪ್ರೈವೇಟ್ ಶಾಪಿಗೆ ಹೋದರೆ ಇವತ್ತಿನ ದಿನ 500-1000 ಖರ್ಚಾಗುತ್ತೆ, ಬೇಡ ನಮಗೆ ಪ್ರೈವೇಟ್ ಶಾಪು ಅನ್ನೋದಿದ್ದರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ. ಗೌರ್ಮೆಂಟ್ ಆಸ್ಪತ್ರೆಯವರು ನಾವು ಕಟ್ಟೋವಂಥ ಟ್ಯಾಕ್ಸಿಂದನೇ ಅವರು ಅಲ್ಲಿ ನಡೆಸೋದು. ಹಾಗಾಗಿ ಅದರಲ್ಲಿ ಇರುವಂಥ ಸೌಲಭ್ಯಗಳನ್ನ ನಾವು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ನಾನು ಮಾಡಿದಂಥ ತಪ್ಪುಗಳನ್ನ ನೀವು ಮಾಡಬೇಡಿ ಅಂತ ಹೇಳ್ತಾ ನಾನು ಈ ದೃಶ್ಯನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ, ಧನ್ಯವಾದಗಳು.